ಮಂಡ್ಯ ತಾಲೂಕು ದುದ್ದ ಹೋಬಳಿ ಮಲನಾಯಕನಕಟ್ಟೆ ಗ್ರಾಮ ಹಾಗೂ ಗಾಣದಾಳು 2 ಗ್ರಾಮಗಳು ಸೇರಿ ಅಂದಾಜು ವೆಚ್ಚ ಸುಮಾರು 1,84 ಲಕ್ಷ ರೂಪಾಯಿಗಳಲ್ಲಿ ನಿರ್ಮಾಣವಾಗ್ತಾ ಇರುವ ವಾಟರ್ ಟ್ಯಾಂಕ್ ಜಲಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಈ ದಿನ ಮೇಲುಕೋಟೆ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಅವರು ಮಲನಾಯಕನಕಟ್ಟೆ ಗ್ರಾಮದ ಶ್ರೀ ದೊಡ್ಡಮ್ಮ ತಾಯಿ ದೇವಸ್ಥಾನದ ಆವರಣದಲ್ಲಿ ಕುಡಿಯುವ ನೀರಿನ ವಾಟರ್ ಟ್ಯಾಂಕ್ ನಿರ್ಮಾಣಕ್ಕೆ ಗುದ್ದಲಿ ಪೂಜೆಯನ್ನ ಹಾಗೂ ಗಾಣದಾಳು ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ನಿರ್ಮಿಸಲಿರುವ ವಾಟರ್ ಟ್ಯಾಂಕ್ ಗುದ್ದಲಿ ಪೂಜೆಯನ್ನ ನೆರವೇರಿಸಿದರು. ನಂತರ ಮಾತನಾಡ್ತಾ ಈ ಯೋಜನೆಯಡಿಯಲ್ಲಿ ಪ್ರತಿಯೊಂದು ಮನೆಗಳಿಗೂ ಪ್ರತಿಯೊಬ್ಬರಿಗೂ ಗಂಗಾಜಲ ನೀರು ಸಿಗಬೇಕು ಅಂತ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಸಂಕಲ್ಪವಾಗಿದೆ. ಆದ್ದರಿಂದ ಪ್ರತಿಯೊಂದು ಮನೆಗೂ ಗಂಗಾಜಲ ಸಿಗಬೇಕು ಅಂತ ಈ ಯೋಜನೆಯ ಆಶಯವಾಗಿದೆ. ಆದ್ದರಿಂದ ಪ್ರತಿಯೊಬ್ಬರು ನೀರನ್ನ ಸದ್ಬಳಕೆ ಮಾಡಿಕೊಳ್ಳಬೇಕು ಅಂತ ಕರೆ ನೀಡಿದರು. JJM ಕೆಲಸ ಪೂಜೆ ಮಾಡಕ್ಕೆ ಬಂದಿದ್ವಿ. ಇದು ಮತ್ತೆ ಮಲನಾಯಕನಕಟ್ಟೆ ಮತ್ತೆ ಗಾಣದಾಳು ಸೇರಿ 1,84 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮನೆಗೂ ನೀರು ಕೊಡೋ ಈ ಒಂದು ಕಾರ್ಯಕ್ರಮನ ಸರ್ಕಾರದಿಂದ ಮಾಡಿದ್ದಾರೆ. ಇದರಿಂದ ಪ್ರತಿಯೊಬ್ಬರಿಗೂ ಮನೆಗೆ ನೀರು ಬರೋದನ್ನ ವ್ಯವಸ್ಥೆಯನ್ನು ಮಾಡೋಕ್ಕೋಸ್ಕರ ಈ ಕಾರ್ಯಕ್ರಮನ ಮಾಡಿರೋದು. ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟ್ ಎರಡೂ ಸೇರಿ ಈ ಕಾರ್ಯಕ್ರಮನ ಮಾಡ್ತಿರೋದು. ಈ ಸಂದರ್ಭದಲ್ಲಿ ಗಾಣದಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ MB ಕುಳ್ಳೇಗೌಡ, ಸದಸ್ಯರಾದ ಶ್ವೇತಾ, ಗ್ರಾಮದ ಮುಖಂಡರಾದ ಯುವರಾಜ್, ರಂಜನ್, ಶಿವಲಿಂಗಯ್ಯ, ವಿಜಯ್ ಕುಮಾರ್, ರಾಘು, ಪದ್ಮಾನಂದ, MB ಶಂಕರೇಗೌಡ, ಉದಯ್, ಸಂತೋಷ್, ಪಟೇಲ್ ರಾಮು, ಚಂದನ್, ಆರಕ್ಷಕ ಠಾಣೆಯ ಸಿಬ್ಬಂದಿಗಳು, ರೈತ ಸಂಘದ ಕಾರ್ಯಕರ್ತರು, ಮುಖಂಡರು ಉಪಸ್ಥಿತರಿದ್ದರು.